ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಕಾರ್ತಿಕ್ ಜೇವಿಯರ್. ಎಸ್, ಬಿಗ್ ಬಾಸ್ ನೋಡೋರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ಗಳು 5 ಜನ ಬಂದಿದ್ದಾರೆ. ಯಾರಂತ ಹೇಳ್ತೀನಿ. ಆಕ್ಚುಲಿ ನಾನಂತೂ ಕಾಯ್ಕೊಂಡು ಕೂತಿದ್ದೆ, ಇವರು ಅಟ್ಲೀಸ್ಟ್ ಇದ್ದಿದ್ರೆ ಸಾಕಾಗಿರೋದು ಅಂತ. ಅವರೇ ಬಂದವರೇ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಜೊತೆಗೆ ಯಾವ ಟಾಸ್ಕ್ಗೋಸ್ಕರ 5 ಜನ ಬಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಆಕ್ಚುಲಿ ಬಿಗ್ ಬಾಸ್ ನೋಡೋರೆಲ್ಲ ಅನ್ಕೊಂತ ಇದ್ರು ಮನ್ಸಲ್ಲಿ, ರಜತ್ ಇದ್ರೆ ಈ ಸೀಸನ್ ನೆಕ್ಸ್ಟ್ ಲೆವೆಲ್ ಆಗಿರೋದು, ಅಶ್ವಿನಿ ಅವ್ರಿಗೆ ಹೆವಿ ಕೌಂಟರ್ ಕೊಡ್ಬೋದಾಗಿತ್ತು, ಆ ತರ ಎಲ್ಲ ನಮ್ಗೆ ನೋಡಕ್ ಸಿಗೋದು ಅಂತ. ಅದೇ ನಿಜ ಆಗಿದೆ. ಬಂದವ್ರೆ ರಜತ್, ಬಂದಂಗೆ ಕೌಂಟ್ರು ಅಶ್ವಿನಿಗೆ. ಇಷ್ಟ ದಿವಸ ವಾಯ್ಸ್ ಜೋರಾಗಿ ಬರ್ತಾ ಇತ್ತು, ಯಾಕೆ ಇವಾಗ ಬರ್ತಾನೆ ಇಲ್ಲ ಅಂತ. ಅವ್ರು ಹೇಳ್ತಾರೆ, ಯಾಕೆ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ವಾ ಅಂತ. ಆಮೇಲೆ ಗಿಲ್ಲಿಗೂ ಹೇಳ್ತಾರೆ, ಗಿಲ್ಲು ಕಾವ್ಯನ ಕಾವು ಅಂತ ಕರೆದ್ಬಿಟ್ರ ರಜತ್ ಅವರು. ಗಿಲ್ಲಿ ಫುಲ್ ಹುರ್ಕೊಂಬಿಟ್ಟ, ಕಾವು ಅಂತ ಕರಿಬೇಡಿ, ನನಗೆ ಬೇಜಾರಾಗುತ್ತೆ ಮನ್ಸಿಗೆ ಅಂತ. ಅದಕ್ಕೆ ರಜತ್ ಹೇಳ್ತಾವ್ರೆ, ಅದಕ್ಕೆ ತಾನೇ ಬಂದಿರೋದು, ಬೇಜಾರು ಮಾಡಕ್ಕೆ ಅಂತ. ಫೀಮೇಲ್ ಕಂಟೆಸ್ಟೆಂಟ್ ಅಲ್ಲಿ ಬಾಯ್ ಬಡ್ಕಿ ಚೈತ್ರ ಅವ್ರು ಬಂದವ್ರೆ, ಜೊತೆಗೆ ಮನೀಷಾ ಅವರು. ಮೇಲ್ ಕಂಟೆಸ್ಟೆಂಟ್ ನೋಡೋದಾದ್ರೆ ರಜತ್, ಮ್ಯಾಕ್ಸಿಮಮ್ ಮಂಜು, ಜೊತೆಗೆ 11ನೇ ಸೀಸನ್ ರನ್ನರ್ ಅಪ್ ಆದ ತ್ರಿವಿಕ್ರಮ್ ಅವರು. ಟೋಟಲ್ 5 ಜನ ಬಂದವ್ರೆ. ನಾನಂತೂ 9 ಯಾವಾಗ ಆಗುತ್ತೋ ಅಂತ ಕಾಯ್ಕೊಂಡು ಕೂತಿದ್ದೀನಿ. ನೀವ್ಯಾರೆಲ್ಲ ಕಾಯ್ತಿದ್ದೀರಾ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಅದರಲ್ಲೂ ರಜತ್ ಎಪಿಸೋಡ್ ಅಶ್ವಿನಿಗೆ ಕೊಡ್ತಾರಲ್ಲ ಆ ಕೌಂಟರ್, ಅದಕ್ಕೆ ಕಾಯ್ತಾ ಇರೋದು. ಆಕ್ಚುಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಟಾಸ್ಕ್ ಕೊಟ್ಟಿರೋದ್ರಿಂದ ಇದು 2 to 3 ಡೇಸ್ ಈ ಟಾಸ್ಕ್ ಇದ್ದೇ ಇರುತ್ತೆ. ಸೊ ಅಲ್ಲಿ ತನಕ ಗೆಸ್ಟ್ ಪ್ಲೇಯರ್ಸ್ ಕೂಡ ಇರ್ತಾರೆ ಅಂತ ಅನ್ಕೊಂತೀನಿ. ನೋಡೋಣ ಇರ್ತಾರ ಇಲ್ವಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ಯಾರ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.